ಶಾಸಕರು ಹಾಗೆ ಕೇಂದ್ರ ಮಾಜಿ ಸಚಿವರಾಗಿರ್ತಕ್ಕಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಸಾಕಷ್ಟು ದಿನ ಆಗಿತ್ತು ನಿಮ್ಮ ಮಾತಾಡಿಸಿ. ಬಿಜೆಪಿಲಿ ಕೆಲವೊಂದಿಷ್ಟು ಡೆವಲಪ್ಮೆಂಟ್ಗಳಾಗ್ತಿದ್ದಾವೆ. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಸಹ ಸಾಕಷ್ಟು ಹಿರಿಯರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್? ನೋಡಿ, ಇಷ್ಟೊತ್ತಿಗೆ ವಿಜೇಂದ್ರನೇ ಮುಂದುವರಿಬೇಕಾಗಿದ್ರೆ ಘೋಷಣೆ ಆಗ್ತಾ ಇತ್ತು. ಅದು ಕರ್ನಾಟಕ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಲೋಕಸಭಾ ಸದಸ್ಯರು, ಬಹುತೇಕ ಶಾಸಕರು ಅಂದರೆ 7-8 ಮಂದಿ ಇರ್ಬೋದು ಅವ್ರ ಪರವಾಗಿ. ಆದರೆ ಅವ್ರ ಮನಸ್ಸಿನಾಗೂ ಚೇಂಜ್ ಆಗಬೇಕು ಅನ್ನೋದೇ ಇದೆ. ಹೀಗಾಗಿ ಕೇಂದ್ರಕ್ಕೆ ಭಾಳ ಸ್ಪಷ್ಟ ಮಾಹಿತಿ ಇದೆ, ಈ ವ್ಯಕ್ತಿಯಿಂದ ಪಕ್ಷಕ್ಕೆ ಒಳ್ಳೆಯದಾಗೋದಿಲ್ಲ. ಮುಂದಿನ ಚುನಾವಣೆ ಈ ವ್ಯಕ್ತಿಯ ನೇತೃತ್ವದಲ್ಲಿ ಹೋದರೆ ಬಿಜೆಪಿಗೆ ಹೀನಾಯ ಸೋಲಾಗ್ತದೆ ಅನ್ನೋ ಲೆಕ್ಕಾಚಾರ ಹಿನ್ನೆಲೆಯಲ್ಲಿ ಅವನ್ನ ಅಧ್ಯಕ್ಷ ಮುಂದುವರಿಸುವಂಥದ್ದನ್ನು ಮಾಡ್ತಾ ಇಲ್ಲ, ತೆಗೆಯುವಂಥದ್ದನ್ನು ಮಾಡ್ತಾ ಇಲ್ಲ. ಎಲ್ಲೋ ಕಡೆ ಕೇಂದ್ರ ಸರ್ಕಾರ ಮೇಲೆ ಏನೋ ಒತ್ತಡ ಇದೆಯಾ ಸರ್? ಯಾಕೆ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಈ ತರ ವಿಳಂಬ ಆಗ್ತಾ ಇರ್ತದೆ? ಹಾಗಿಲ್ಲ ನೋಡ್ರಿ, ಏನಾಗಿದೆ, ಯಡಿಯೂರಪ್ಪ ಅಂದರೆ ಭಾಳ ದೊಡ್ಡ ಶಕ್ತಿ, ಇಡೀ ಲಿಂಗಾಯತರು ಬಿ ಜೆ ಪಿನಿಂದ ಒಡೆದು ಹೋಗ್ತಾರೆ, ಏನೇನೋ ಒಂದು ಬ್ಲ್ಯಾಕ್ ಮೇಲ್ ತಂತ್ರ ಯಡಿಯೂರಪ್ಪ ಮಾಡ್ಕೊಂಡು ಬಂದ್ದಾರೆ. ಆದರೆ ಈಗ ಇತ್ತೀಚಲಾಗಿ ವಿಜೇಂದ್ರನ ಜನಪ್ರಿಯತೆ, ವಿಜೇಂದ್ರನ ಕಾರ್ಯಶೈಲಿ ಹೊಸ ಕಾರ್ಯಕರ್ತರಲ್ಲಿ ಸಾಕಷ್ಟು ಇವತ್ತು ಒಂದು ರೀತಿ ಕಂಪ್ಲೇಂಟ್ಸ್ ಭಾಳ ಅದಾವ. ಆ ದೃಷ್ಟಿಯಿಂದ ಮೊದಲಿನ ಹಾಗೆ ದಿಢೀರ್ನೆ ನಿರ್ಣಯ ಕೇಂದ್ರ ಹೈಕಮಾಂಡ್ ತಗೋದಾಗ್ತಾ ಇಲ್ಲ. ಕಾರಣ ಏನಂದರೆ ವಿಜೇಂದ್ರ ಅಂತ ಅಧ್ಯಕ್ಷ ಸ್ಥಾನಕ್ಕೆ ಸಮರ್ಥ ಇಲ್ಲ ಅನ್ನುವಂಥದ್ದು ಬಹುತೇಕವಾಗಿ ಕೇಂದ್ರ ಹೈಕಮಾಂಡ್ಗೆ ಮಾಹಿತಿ ಸಿಕ್ಕಿದೆ. ಮೊನ್ನೆ ಅಶೋಕ್ ಅವರು ದೆಹಲಿಗೆ ಹೋಗ್ತಾರೆ. ಅಶೋಕ್ ಅವರು ದೆಹಲಿಗೆ ಹೋದ ಸಂದರ್ಭದಲ್ಲಿ ವಿಜೇಂದ್ರ ಅವರು ಸಹ ದೆಹಲಿಗೆ ಹೋಗ್ತಾರೆ ಸರ್. ಏನ್ ಸರ್ ಇದು ವರ್ಮ? ನೋಡಿ, ಯಾರ ಜೊತೆಗೂ ಸರಿ ಇಲ್ಲ. ಅಶೋಕ್ ಜೊತೆನೂ ಸರಿ ಇಲ್ಲ, ಅಶ್ವಥ್ ನಾರಾಯಣ ಜೊತೆಗೆ ಸರಿ ಇಲ್ಲ, ಬಸವರಾಜ ಬೊಮ್ಮಾಯಿ ಜೊತೆಗೆ ಸರಿ ಇಲ್ಲ, ಬೆಲ್ಲದ ಜೊತೆಗೆ ಸರಿ ಇಲ್ಲ, ಸಂಘದವ್ರ ಜೊತೆಗೆ ಸರಿ ಇಲ್ಲ. ಮತ್ತು ಯಾರು ಬೆಂಬಲರು ಯಾರದ? ಅದೇ ರುದ್ರೇಶ, ತಮ್ಮೇಶ, ನಮ್ಮ ಯಾರು ಮಾಜಿ ಶಾಸಕ ರಾಜೀವ, ಇವರೆಲ್ಲ ಇಟ್ಕೊಂಡು ಪಕ್ಷಗಳ ಪ್ರೀತಮ್ ಗೌಡ ಇಂಥವ್ರು ಬಿಟ್ಟರೆ ಯಾವ ಹಿರಿಯ ನಾಯಕರು ಸಂಸದರು ಯಾರು ಅವ್ರು ಹಿಂದಿಲ್ಲ. ಈಗ ರಾಜ್ಯಾಧ್ಯಕ್ಷರು ಒಂದು ಸ್ಟ್ರಾಟಜಿ ಮಾಡ್ತಾ ಇರ್ತಕ್ಕಂಥದ್ದು, ಕೆಲವೊಂದಿಷ್ಟು ಅಸಮಾಧಾನಿತರನ್ನ ಕರೆಸಿ ಮಾತನಾಡಿ ಅವ್ರನ್ನ ಒಂದ್ ಮಾಡ್ತಾ ಇರ್ತಕ್ಕಂಥದ್ದು. ಎಕ್ಸಾಂಪಲ್ ರೆಡ್ಡಿ ಮತ್ತು ಶ್ರೀರಾಮುಲು ಈಗ ಬೆಳಗಾವಿ ಕಡೆ ಏನೋ ಹೋಗ್ತಾರೆ ಅಂತ ಸುದ್ದಿ ಇದೆ. ನೋಡ್ರಿ, ರೆಡ್ಡಿ ಶ್ರೀರಾಮುಲನ್ನು ಒಂದು ಮಾಡಿದವರು ಸೋಮಣ್ಣವರು. ಅದು ಹಿಂದ್ರಾಗೆ ಶ್ರೇಯಸ್ಸು ತಗೊಳ್ಳೋಕ್ಕೆ ಪ್ರಯತ್ನ ಮಾಡೋದು ಈ ವಿಜೇಂದ್ರ ಅಷ್ಟೇ. ಪಾಪ ಸೋಮಣ್ಣವರು ಎಲ್ಲೆಲ್ಲಿ ಯಾವ ಜಿಲ್ಲೆಗೆ ಕ್ರಾಸ್ ಮಾಡ್ತಾ ಇದ್ದಾರೆ ತಮ್ಮ ಸರ್ಕಾರಿ ಒಂದು ಅಧಿಕೃತ ಕಾರ್ಯಕ್ರಮದಲ್ಲಿ, ಅಲ್ಲಿ ಪಕ್ಷದ ಇಲ್ಲಿರುವಂಥ ಭಿನ್ನಮತ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪಾಪ ಅದರ ಲಾಭ ತಗೊಂಡು ನಾ ಮಾಡಿದ್ದೇನೆ ಅಂತೇಳಿ ಪೋಸ್ ಕೊಡ್ತಾರೆ. ಶ್ರೀರಾಮುಲು ಜನಾರ್ದನ್ ರೆಡ್ಡಿಯವರು ತಿಳ್ಕೋಬೇಕು, ಇವರಿಗೆ ಎಷ್ಟು ತೊಂದರೆ ಕೊಟ್ಟರು, ಶ್ರೀರಾಮುಲುಗೆ ಎಷ್ಟು ಅಪಮಾನ ಮಾಡಿದ್ರು. ಅದನ್ನು ಬಿಟ್ಟು ಅವರು ವಿಜೇಂದ್ರ ಅಲ್ಲಕತ್ತಾರ. ಅದು ಏನು ಭಾಳ ನನಗೆ ನೋವು ಅನ್ನಿಸ್ತದೆ. ಅವರಿಬ್ಬರು ಅವ್ರ ಜೊತೆಗೆ ವಿಜೇಂದ್ರ ಜೊತೆಗೆ ನಾವು ಒಂದಾಗಿದ್ದೀವಿ. ವಿಜೇಂದ್ರ ಜೊತೆಗೆ ಒಂದಾಗೋ ಪ್ರಶ್ನೆನೇ ಇಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ಜೊತೆ ಒಂದಾಗ್ತೀವಿ ಹೊರತು ಒಂದು ಕುಟುಂಬ ಜೊತೆಗೆ ಒಂದಾಗುವ ಪ್ರಶ್ನೆ ಇಲ್ಲ. ಪ್ರಮುಖವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಯಾರು ಆಗಬೇಕು ಅಂತ ಸರ್? ಯಾರು ನಾ ಹೇಳೋದಿಲ್ಲ, ಮೊದಲು ಈ ವ್ಯಕ್ತಿ ಹೋಗ್ಬೇಕು. ಅಲ್ಲಿಂದ ಯಾರು ಕರ್ನಾಟಕದಲ್ಲಿ ಜನಪ್ರಿಯ ಇದ್ದಾರೆ, ಯಾರು ಎಲ್ಲರನ್ನೂ ವಿಶ್ವಾಸ ತೊಗೊಂಡು ಹೋಗುವಂಥ ಶಕ್ತಿ ಇದೆ. ನಾಳೆ ಚರಿಸ್ಮಾನ ಬೇಕಲ್ರಿ ಒಬ್ಬ ರಾಜ್ಯಾಧ್ಯಕ್ಷ ಆಗೋನಿಗೆ. ಯಾಕಂದ್ರೆ ರಾಜ್ಯಾಧ್ಯಕ್ಷ ಆದವನೇ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಿರ್ತಾರೆ ಸಹಜವಾಗಿ. ಆ ಒಂದು ವ್ಯಕ್ತಿನ ಸರ್ವೆ ಮಾಡಿ ಹೈಕಮಾಂಡ್ ನಿರ್ಣಯ ಮಾಡಬೇಕು ಹೊರತು ಈ ಯಡಿಯೂರಪ್ಪ ಕುಟುಂಬಕ್ಕೆ ಜ್ಯೋತಿ ಬೀಳುವಂಥ ಕೆಟ್ಟ ಸಂಸ್ಕೃತಿಯಿಂದ ಬಿಜೆಪಿ ಹೊರಬರೋದು. ವಿಜೇಂದ್ರ ಕದರ್ ಇಲ್ಲ ಅಂತ ಹೇಳ್ತೀರಾ ಸರ್? ಇಲ್ಲ, ನೀವೇ ಸಮೀಕ್ಷೆ ಮಾಡ್ರಿ. ನಾ ಹೇಳೋದಲ್ಲ, ಸಮೀಕ್ಷೆ ಮಾಡ್ರಿ. ಅವ್ರಿಗೆ ಎಷ್ಟು ಜನರ ಜನಪ್ರಿಯತೆ, ಒಂದಿಷ್ಟು ದುಡ್ಡು ಕೊಟ್ಟು ತಾನೇ ಹಾರ ತೊಗೊಂಡು ಬಂದು, ತಾನೇ ಪಟಾಕ್ಷಿ ತಂದು, ತಾನೇ ಕೆಲವೊಂದು ಬಾಡಿಗೆ ಜನ ತಂದು ಮುಂದಿನ ಮುಖ್ಯಮಂತ್ರಿ ಅಂದರೆ ಸಾಮಾನ್ಯ ಜನ ಒಪ್ಪೋದಿಲ್ಲ. ಸಾಮಾನ್ಯ ಜನರ ಹೃದಯದಿಂದ ಬರಬೇಕು ನಮ್ಮ ನಾಯಕತ್ವ. ಮೊನ್ನೆ ಯಡಿಯೂರಪ್ಪನವರು ಒಂದು ಮಾತು ಹೇಳ್ತಾರೆ, ಯಶವಂತಪುರ ಕ್ಷೇತ್ರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಅಭ್ಯರ್ಥಿ ರುದ್ರೇಶ್ ಅಂತ. ಏನ್ ಹೇಳ್ತಾರೆ ಸರ್? ಯಡಿಯೂರಪ್ಪಗೆ ಯಾವುದೇ ಅಧಿಕಾರ ಇಲ್ಲ ಘೋಷಣೆ ಮಾಡಲಿಕ್ಕೆ. ಇದನ್ನ ಪಾರ್ಲಿಮೆಂಟ್ ಬೋರ್ಡ್ ನಿರ್ಣಯ ಮಾಡಬೇಕಾಗ್ತದೆ. ರಾಷ್ಟ್ರೀಯ ಅಧ್ಯಕ್ಷರು ಅಲ್ಲಿನ ಒಬ್ಬ ಪ್ರಧಾನ ಕಾರ್ಯದರ್ಶಿಗಳ ಮೂಲಕ ಯಾವುದೇ ವಿಧಾನಸಭೆ ಆಗಲಿ, ಲೋಕಸಭೆ ಆಗಲಿ, ವಿಧಾನ ಪರಿಷತ್ ಆಗಲಿ, ರಾಜ್ಯಸಭೆ ಆಗಲಿ ಅದ್ರ ಮಾಡೋ ಅಧಿಕಾರ ರಾಷ್ಟ್ರೀಯ ಅಧ್ಯಕ್ಷರಿಗಿದೆ ಹೊರತು ಯಡಿಯೂರಪ್ಪ ಒಬ್ಬ ಸಾಮಾನ್ಯ ಸದಸ್ಯ ಅಷ್ಟೇ. ಯಡಿಯೂರಪ್ಪನವರ ಘೋಷಣೆಗೆ ಯಾವುದೇ ಅರ್ಥ ಇಲ್ಲ, ಯಾವುದೇ ಬೆಲೆನೂ ಇಲ್ಲ. ಮುಂದಿನ ದಿನದಲ್ಲಿ ಯತ್ನಾಳ್ ಅವ್ರನ್ನ ಬಿಜೆಪಿ ನೋಡ್ಬೋದಾ ಸರ್? ನೋಡಿ, ನೋಡೋಣ್ರಿ ಏನೇನು ಮಾಡ್ತಾರೆ. ಯತ್ನಾಳ ಬಿಜೆಪಿ ಬರ್ಬೇಕಂದ್ರೆ ಮ್ಯಾಗಿನವರು ಮನಸ್ಸು ಮಾಡ್ಬೇಕಷ್ಟೇ. ಯತ್ನಾಳ್ ಅವರು ಪಕ್ಷ ಕಟ್ತಾರೆ ನಿಜಾನ? 100% ವಿಜೇಂದ್ರನೇ ಮುಂದುವರಿಸ್ತೀನಿ. ಇನ್ನೂ ನಾವು
ಯಡಿಯೂರಪ್ಪ ಕುಟುಂಬಕ್ಕೆ ಜೋತ್ ಬೀಳ್ತೀನಿ ಅಂದ್ರೆ ನಮ್ಮ ಪಕ್ಷ ನಿಶ್ಚಿತ. ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂತೀವಿ ಸರ್, ಪಕ್ಷ ಕಟ್ಟಿಲ್ಲ. ಬಿಜೆಪಿ ವಿಜೇಂದ್ರ ಜೊತೆಗೆ ಹೊಂದಾಣಿಕೆ ಇಲ್ಲ. ಲೋಕಸಭೆಯಲ್ಲಿ ಸಂಪೂರ್ಣವಾಗಿ ನರೇಂದ್ರ ಮೋದಿ ಅವರ ಜೊತೆಗೆ, ಪಕ್ಷದ ಜೊತೆಗೆ. ವಿಧಾನಸಭೆಗೆ ನಮ್ಮ ಹೋರಾಟ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.